ಸರ್ ಈಗ ಎಷ್ಟೋ ಡಾಕ್ಟರ್ ಏನು ಮಾಡ್ತಾರೆ ಅಂತಂದರೆ, ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಂದರೆ ಡಾಕ್ಟರ್ಸ್ನ ನಿಯೋಜನೆ ಮಾಡಿರ್ತಾರೆ. ಆ ಒಂದು ಹಾಸ್ಪಿಟಲ್ಗೆ ಡಾಕ್ಟರ್ಸೇ ಹೋಗಲ್ಲ. ಪೇಷಂಟ್ಸ್ ಗತಿ ಏನು ಬೇಕಾದ್ರೂ ಆಗಲಿ, ಎಷ್ಟೊಂದು ಜನ ಪೇಷಂಟ್ಸ್ ಸಾಯಿರಿ ಅನ್ನೋ ಮೆಂಟಾಲಿಟಿಗೆ ಬಂದುಬಿಟ್ಟಿದ್ದಾರೆ. ಆ ಥರ ನೆಗ್ಲೆಕ್ಟ್ ಮಾಡೋ ಡಾಕ್ಟರ್ ವಿರುದ್ಧ ನಾವು ಯಾವ ರೀತಿ ಕೇಸ್ ಹಾಕಬಹುದು? ಯಾಕೆಂತಂದರೆ ಒಬ್ಬ ಪೇಷಂಟ್ ಜೀವ ಕೂಡ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಜೀವ ಅನ್ನೋದು ಬಹಳ ಮುಖ್ಯ. ಅವ್ರ ಜೀವಕ್ಕೆ ತೊಂದರೆ ಆದರೆ ಆ ಡಾಕ್ಟರ್ ವಿರುದ್ಧ ನಾವು ಯಾವ ರೀತಿ ಕೇಸ್ ಹಾಕಬಹುದು? ಈಗ ಅವ್ರು ಸರಿಯಾದ ಟೈಮ್ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅವರವರೇ ಕ್ಲಿನಿಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಡಾಕ್ಟರ್ ಆಗಿದ್ರು ಕೂಡ ಇಲ್ಲಿ ಗೌರ್ಮೆಂಟ್ ಇಂದ ಸಂಬಳ ಬರುತ್ತೆ, ಆ ಸಂಬಳವನ್ನು ಬಿಟ್ಟು ಅವರೇ ಕ್ಲಿನಿಕ್ ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟ್ ನೀವು ಹೇಳೋದು ನಿಜ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರ್ತಾರೆ, ಸರ್ಕಾರಿ ವೈದ್ಯಾಧಿಕಾರಿ ಆಗಿರ್ತಾರೆ. ಆದರೆ ಅವರು ಅದೇ ಅಪೋಸಿಟ್, ಸರ್ಕಾರಿ ಹಾಸ್ಪಿಟ್ಲ್ ಅಪೋಸಿಟೇ ಅಥವಾ ಅದು ಹತ್ತಿರದಲ್ಲೇನೋ ಒಂದು ಹಾಸ್ಪಿಟ್ಲೋ ಕ್ಲಿನಿಕ್ನ ಮಾಡ್ತಾರೆ. ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರೋನು ಬೆಳಗ್ಗೆ 9ರಿಂದ ಅಥವಾ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅದೇ ಹಾಸ್ಪಿಟ್ಲಲ್ಲೇ ಇರಬೇಕು. ಅದೇ ಹಾಸ್ಪಿಟ್ಲ ಸರ್ಕಾರಿ ಹಾಸ್ಪಿಟ್ಲೇ ಇರಬೇಕು. ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಹಾಗಿಲ್ಲ. ಸಾಯಂಕಾಲ 5 ಗಂಟೆ ಮೇಲೆ ಅವ್ರು ಕೆಲಸ ಮಾಡ್ಬೋದು, ಆದರೆ 5 ಗಂಟೆ ಒಳಗಡೆ ಮಾಡೋ ಹಾಗಿಲ್ಲ. ಇಲ್ಲಿ ಏನು ಮಾಡ್ತಾರೆ, ನೀವು ಹೇಳಿದಾಗೇ ಬೆಳಗ್ಗೆ ಬಂದುಬಿಟ್ಟು ತಂಪು ಕೊಡ್ತಾರೆ. ಬಯೋಮೆಟ್ರಿಕ್ಕು ಮಾಡಿದ್ದಾರೆ, ಆನ್ಲೈನ್ ಎಲ್ಲ ಮಾಡಿದ್ದಾರೆ. ತಂಪು ಕೊಟ್ಟು 10ಕ್ಕೆ ತಂಪು ಕೊಟ್ಟರೆ 10ವರೆಗೆ ಅವ್ರು ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ಈ ಥರ ಆದಾಗ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟಿವ್, ಈ ಕಿದ್ವಾಯಿ ಹಾಸ್ಪಿಟ್ಲ್ ಅಂತಿದೆ, ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲು ಇಡೀ ದೇಶದಲ್ಲೇ ಫೇಮಸ್ ಆಗಿರೋಂಥದ್ದು. ಅಲ್ಲಿ ಆಲ್ಮೋಸ್ಟ್ ಡಾಕ್ಟರ್ಸ್ ಏನಂದರೆ ಅಲ್ಲಿ ತಂಪು ಕೊಟ್ಟು ಕೆಲಸ ಮಾಡಿ ಬೇರೆ ಬೇರೆ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ, ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ. ನಾನು ಕಂಡಿದ್ದೀನಿ, ನಾನು ನೋಡಿದ್ದೀನಿ. ಈ ಥರ ಡಾಕ್ಟರ್ಸ್ ಹೀಗೆ ಮಾಡಿದಾಗ ಅಲ್ಲಿರೋಂಥ ಮೆಡಿಕಲ್ ಡೈರೆಕ್ಟರ್ ಕಂಪ್ಲೇಂಟ್ ಕೊಡುವಂಥದ್ದು, ಅಥವಾ ಮೆಡಿಕಲ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಇದ್ದಾರೆ, ಮೆಡಿಕಲ್ ಡಿಪಾರ್ಟ್ಮೆಂಟ್ದು ಮೆಡಿಕಲ್ ಎಜುಕೇಷನ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಮೊಹಮ್ಮದ್ ಮೋಸಿನ್ ಅಂತ ಇದ್ದಾರೆ. ತುಂಬ ಒಳ್ಳೆಯ ಅಧಿಕಾರಿ ಅವರು, IAS ಆಫೀಸರ್ ಅವರು, DC ಬಿಜಾಪುರದ DC ಆಗಿದ್ದರು ಅವರು ಗಮನಕ್ಕೆ ತರೋಂಥದ್ದು. ಅಂದರೆ ಜನಕ್ಕೆ ಗೊತ್ತಿರಲ್ಲ, ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದಾಗ ಆಗುತ್ತೆ. ಈಗ KC ಜನರಲ್ಲು, ವಾಣಿ ವಿಲಾಸ್ ಹಾಸ್ಪಿಟ್ಲು, ಯಾವುದಾದ್ರೂ ಹಾಸ್ಪಿಟ್ಲ್ಗೆ ಹೋಗಿ, ಯಾವುದಾದ್ರೂ ಸರ್ಕಾರಿ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಹೋದರೆ ಡಾಕ್ಟರ್ ಸಿಗೋದೇ ಇಲ್ಲ. ಅಲ್ಲಿ ನರ್ಸ್ ಇರ್ತಾರೆ, ಇಲ್ಲಾಂದ್ರೆ ಟೆಕ್ನಿಷಿಯನ್ ಇರ್ತಾರೆ. ಜಾಸ್ತಿ ಜೋರಾಗಿ ಮಾಡಿದರೆ ಆ ಡಾಕ್ಟರ್ಸ್ ಎಲ್ಲೋ ಇರ್ತಾರೆ, ಆ ಕ್ಲಿನಿಕ್ಕಿಂದ ಓಡಿ ಬರ್ತಾರೆ. ಇಲ್ಲ ನಮ್ಮದು ಮೀಟಿಂಗ್ ಇತ್ತು, ಇಲ್ಲೇ ಹೋಗಿದ್ವಿ ಅಂತ ಹೇಳ್ತಾರೆ. ಈ ಥರ ಹೇಳ್ತಾರವಾಗ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕಂಪ್ಲೇಂಟ್ ಮಾಡಬೇಕು. ಈಗ ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಿದ್ದರೆ ಜಿಲ್ಲಾ ಆರೋಗ್ಯಾಧಿಕಾರಿ DHO ಕಂಪ್ಲೇಂಟ್ ಮಾಡಬೇಕು. ಸರ್ಕಾರಿದಾದರೆ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ, ಅಂದರೆ ಮೆಡಿಕಲ್ ಎಜುಕೇಷನ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಮೊಹಮ್ಮದ್ ಮೋಸಿನ್ ಅಂತಿದ್ದಾರೆ ಅವರಿಗೆ, ಅಥವಾ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಿಗೆ, ಅಥವಾ ಅಲ್ಲಿ ಸಂಬಂಧಪಟ್ಟಿರೋಂಥ ಮೆಡಿಕಲ್ ಡೈರೆಕ್ಟ್ರಿಗೆ ಕಂಪ್ಲೇಂಟ್ ಮಾಡಬೇಕು. ಜನ ನಾವು ಪ್ರಶ್ನೆ ಮಾಡೋದಿಲ್ಲ. ಈಗ ನಿಜವಾಗ್ಲೂ ಸರ್ಕಾರಿ ಆಸ್ಪತ್ರೆಗೆ ಯಾರೂ ಜನ ಹೋಗೋದೇ ಇಲ್ಲ. ಕಾರಣ ಏನಂದರೆ ಇದೇ ಕಾರಣ, ಜನಕ್ಕೆ ಅಲ್ಲಿ ಹೋದರೆ ಸೌಲಭ್ಯ ಸಿಗ್ತಲ್ಲ ಅನ್ನೋದಕ್ಕೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾರಂಥದ್ದು. ಇದು ದುರಾದೃಷ್ಟ.